ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ಆಯುರ್ವೇದನಲ್ಲಿ ಲೈಂಗಿಕ ಸಮಸ್ಯೆ, ವಾಜೀಕರಣ ಚಿಕಿತ್ಸೆ, ಆಮೇಲೆ ವೃಷಿ ಚಿಕಿತ್ಸೆ, ಕಾಮ ಜಾಸ್ತಿ ಮಾಡ್ಬೇಕೇನಂತ ಈ ವಿಷಯ ಮೇಲೆ ಸಾಕಷ್ಟು ಜನ ತುಂಬಾ ಬರೆದಿಟ್ಟಿದ್ದಾರೆ. ಅದರಲ್ಲಿ ಇವತ್ತು ಒಂದು ಬುಕ್ ನಾನು ತಮ್ಮ ಜೊತೆಗೆ ಶೇರ್ ಮಾಡ್ಬೇಕು. ಏನಂದ್ರೆ ಕಾಮ ಕುತೂಹಲ ಅಂತ, ಇದು ಶ್ರೀ ಹೇಮಾದ್ರಿ ಅವರು ಬರೆದಿದ್ದಾರೆ. ಇದು ಡೆಫಿನೇಷನ್ ಆಫ್ ಷಂಡ ಅಂದ್ರೆ ನಪುಂಸಕ ಹೇಗಾಗ್ತಾನೆ ಒಂದು ಪರ್ಸನ್, ಅದರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಒಂದೊಂದು ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡಿದೆ. ಅಂದ್ರೆ ಆಕ್ಚುಲಿ ನನಗೆ ಈ ಪರ್ಟಿಕ್ಯುಲರ್ ಶ್ಲೋಕ ತುಂಬಾ ಇಷ್ಟ ಆಗುತ್ತೆ. ಯಾರೋ ಹುಡುಗರು, ಸರ್ ನನಗೆ ಯಾಕೆ ನಿಮ್ಮೂರ್ ದೌರ್ಬಲ್ಯತೆ ಬರ್ತಾ ಇದೆ, ನನ್ಗೆ ಯಾಕೆ ಸೆಕ್ಸ್ ನಲ್ಲಿ ಪ್ರಾಬ್ಲಮ್ ಆಗ್ತಾ, ನನ್ ದಿನ ಮದ್ವೆ ಆಗ್ಬೇಕು, ಮದ್ವೆ ಆದ್ಮೇಲೆ ಸಂಸಾರ ಮಾಡಕ್ ಏನಾದ್ರು ತೊಂದರೆ ಆಗುತ್ತಾ ಅಂತ ಇವೆಲ್ಲ ಕ್ವಶನ್ ಕೇಳ್ತಿರಲ್ಲ. ಈ ಒಂದು ಶ್ಲೋಕ ನಾನು ನಿಮಗೆ ಓದಿರ್ತೀನಿ. ಆಮೇಲೆ ಸಂಸ್ಕೃತನಲ್ಲಿ ಇದ್ದು ನಾನು ಕನ್ನಡನಲ್ಲಿ ಒಂದೊಂದು ಸೆಂಟೆನ್ಸ್ ಅಥವಾ ಒಂದೊಂದು ಶಬ್ದ ಏನಿದೆ ಅದರ ಅರ್ಥ ಏನಿದೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಆಥರ್ ಏನ್ ಹೇಳ್ತಾರೆ ಅಂದ್ರೆ, ಇದರದ್ದು ನಿಧಾನ ಏನು, ಷಂಡ ನಿಧಾನ ಏನಂದ್ರೆ, ಅಥವಾ ನಪುಂಸಕತೆ ಅಥವಾ ನಿಮೂರ್ ದೌರ್ಬಲ್ಯತೆ ನಿಧಾನ ಏನ್ ಅಥವಾ ಎದರದಿಂದ ಆಗುತ್ತೆ ಅಂದ್ರೆ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅವರು ಹಸ್ತಕರ್ಮತ ಅಂದ್ರೆ, ನಾನು ಎವ್ರಿ ವಿಡಿಯೋನಲ್ಲಿ ಹೇಳ್ತೀನಿ ಹಸ್ತಮೈಥುನ ಮಾಡ್ಬೇಡ್ರಪ್ಪ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ಗೆ ಗೊತ್ತು ನಮ್ ಹಿರಿಯವರು ಹೇಳಿ ಹೋಗಿದ್ದಾರೆ. ಇದು ತುಂಬಾ ಜನ ಹೇಳ್ತಾರೆ, ಸರ್ ಮಾಡರ್ನ್ ಡಾಕ್ಟರ್ ಎಲ್ಲ ಹಸ್ತಮೈಥುನ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ನೀವು ಯಾಕೆ ಬೇಡ ಅಂತೀರಿ ಅಂದ್ರೆ, ಬಿಕಾಸ್ ನಾನು ಇದು ಬುಕ್ ಓದಿನಂತ ಬೇಡ ಅಂತ ಹೇಳ್ತೀನಿ ಅಂತ. ನಾನು ಎಷ್ಟೋ ಪೇಷಂಟ್ ನೋಡಿದ್ದೀನಿ, ಅವ್ರ ಕಷ್ಟ ನೋಡಿದ್ದೀನಿ. ಹಸ್ತಮೈಥುನ ಮಾಡಿ ಯಾವ ಲೆವೆಲ್ಗೆ ಹೋಗ್ಬಿಟ್ಟು ಮದ್ವೆ ಹಾಳಾಗಿದೆ, ಹಸ್ತಮೈಥುನ ಮಾಡಿ ಯಾವ ಲೆವೆಲ್ಗೆ ಹೊರಗೆ ಅಂದ್ರೆ ಮಕ್ಕಳಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಆತರ ಏನ್ ಹೇಳ್ತಿದ್ದಾರೆ ಇವ್ರ ರೈಟರು, ಹಸ್ತಕರ್ಮತ ಅಂದ್ರೆ ಯಾರ್ ಕೈ ಕೆಲಸ ಮಾಡ್ತಾರೆ, ಮಾಸ್ಟರ್ಬೇಷನ್ ಮಾಡ್ತಾರೆ, ಷಂಡ ಬರ್ಬೇಕು ಅಥವಾ ನಪುಂಸಕ ಬೇಕಂದ್ರೆ ಫಸ್ಟ್ ಲಕ್ಷಣ. ಈ ಎರಡನೇದು ರಮತೆ ದುಷ್ಟೇಂದ್ರಿಯ ಅಂದ್ರೆ, ಯಾ ಲೇಡೀಸ್ ನಲ್ಲಿ ಪ್ರೈವೇಟ್ ಪಾರ್ಟ್ ನಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದೆ. ದುಷ್ಟ ಇಂದ್ರಿಯ ಅಂದ್ರೆ ಆ ಯೋನಿನಲ್ಲಿ ಏನಾದ್ರೂ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಅಲ್ಲಿ ನಾರ್ಮಲ್ಗಿಂತ ಏನಾದ್ರೂ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ, ಅಂತ ಮಹಿಳೆಯರ ಜೊತೆಗೆ ಸೆಕ್ಸ್ ಮಾಡಿದ್ರು ಕೂಡ ನಿಮಗೆ ಏನಾಗುತ್ತೆ, ನಿಮಿರ್ ದೌರ್ಬಲ್ಯತೆ ಅಥವಾ ನಪುಂಸಕತೆ ಅಥವಾ ಷಂಡದ ಲಕ್ಷಣ ಬರುತ್ತೆ. ಮೂರನೇ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ರಮತೆ ಕ್ಯೂಯಿನ್ಯೂಸು, ನಾರ್ಮಲ್ ವೆಜೈನಲ್ ಸೆಕ್ಸ್ ಮಾಡೋಕ್ಕಿಂತ ಗುದದ್ವಾರದಿಂದ ಸೆಕ್ಸ್ ಮಾಡೋದು, ಬೇರೆ ಅನ್ಯಾಚುರಲ್ ಸೆಕ್ಸ್ ಮಾಡೋದು, ಇದರದಿಂದನೂ ಕೂಡ ಏನಾಗುತ್ತೆ, ನಿಮಗೆ ಲೈಂಗಿಕ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ರಮತೆ ಯೋನಿ ರೋಗಸು, ಒಬ್ಬರೊಬ್ಬರು ಮಹಿಳೆಗೆ ಯೋನಿ ಭ್ರಂಶ ಅಂತ ಇರುತ್ತೆ, ಯೋನಿ ಬೇರೆ ಕಾಯಿಲೆಗಳು ಇರುತ್ತೆ, ವೆಜೈನಲ್ಲಿ ಪ್ರೊಲ್ಯಾಪ್ಸ್ ಇರುತ್ತೆ. ಅಂತ ಪ್ರಾಬ್ಲಮ್ ನಲ್ಲಿ ಕೂಡ ತಾವು ಸೆಕ್ಸ್ ಮಾಡಿದ್ರೆ ಕೂಡ ಏನಾಗುತ್ತೆ, ನಿಮಗೆ ನರ ದೌರ್ಬಲ್ಯತೆ ಬಂದಿದಿರುತ್ತೆ. ಆಮೇಲೆ ಮತ್ತೇನ್ ಹೇಳ್ತಾರಂದ್ರೆ, ರಮತೆ ವೃದ್ಧಾ ಸ್ತ್ರೀಶು, ವೆರಿ ಇಂಟ್ರೆಸ್ಟಿಂಗ್, ಯಾರು ವಯಸ್ಸಾಗಿದೆ, 55-60 ವರ್ಷ ಆಗಿದೆ, ಅಲ್ಲಿ ವೆಜೈನಲ್ಲಿ ರಫ್ನೆಸ್ ಇರುತ್ತೆ, ಅದು ಹಾರ್ಡ್ ಆಗಿದಿರುತ್ತೆ, ಮಾಯಿಶ್ಚರ್ ಇರಲ್ಲ, ಆ ವಾರ್ಮ್ ಫೀಲಿಂಗ್ ಇರಲ್ಲ ಅಲ್ಲಿ, ಅಂತ ವೃದ್ಧ ಸ್ತ್ರೀ ಜೊತೆಗೆ ಸೆಕ್ಸ್ ಮಾಡಿದ್ರು ಕೂಡ ಸೆಕ್ಸ್ ಪವರ್ ಕಡಿಮೆ ಆಗುತ್ತೆ ಮಿತ್ರರೇ. ರಮತೆ ಮಾಲಿಂಗಯ್ಯ, ಯಾವ ಮಹಿಳೆಯರು ಅನ್ಹೈಜಿನಿಕ್ ಇದ್ದಾರೆ, ಕರೆಕ್ಟ್ ಆಗಿ ಸ್ನಾನ ಮಾಡಿದಿರಲ್ಲ, ಕರೆಕ್ಟ್ ಆಗಿ ಪ್ರೈವೇಟ್ ಪಾರ್ಟ್ ನ ಕ್ಲೀನ್ ಮಾಡಿದಿರಲ್ಲ, ಅಂತ ಮಹಿಳೆಯರ ಜೊತೆಗೆ ಸೆಕ್ಸ್ ಮಾಡಿದ್ರು ಕೂಡ ಏನಾಗುತ್ತೆ, ನರ ದೌರ್ಬಲ್ಯತೆ ಬಂದಿದಿರುತ್ತೆ. ರಮತೆ ಗುರುವಿನ್ಯ ಅಂದ್ರೆ ಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ, ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೆಗ್ನೆನ್ಸಿನಲ್ಲಿನೂ ಪರ್ಟಿಕ್ಯುಲರ್ಲಿ ಏನಿರುತ್ತೆ, ಸಮ್ ಟೈಮ್ ಏನಾಗುತ್ತೆ, ಜಸ್ಟ್ ಬಿಫೋರ್ ಟು ಡೆಲಿವರಿ 9ನೇ ತಿಂಗಳು ಅಥವಾ 8ರಿಂದ 9ನೇ ತಿಂಗಳಿನಲ್ಲಿ ಸ್ವಲ್ಪ ವೆಜೈನಲ್ ಸಿಕ್ರೇಷನ್ಸ್ ಈ ಟೈಮ್ನಲ್ಲಿ ಆಗ್ತಾ ಹೋಗುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನಾಗಿದೆ, ತಾವು ಸೆಕ್ಸ್ ಏನಾದ್ರೂ ಮಾಡಿದ್ರೆ ಸೇರಿದ್ರೆ ಏನಾಗುತ್ತೆ,
ಅದರದಿಂದ ಆ ಉಷ್ಣತೆಯಿಂದ ಅಲ್ಲಿ ನಿಮ್ಮ ಪೆನಿಸ್ದು ನರ್ವ್ ವೀಕ್ ಆಗ್ಬಿಟ್ಟು ಅದರದಿಂದ ಸಮಸ್ಯೆ ಆಗ್ಬೋದು ಅಂತ ಆತರ ಹೇಳ್ತಾರೆ. ರಮತೆ ಋತುಮತೆಯ ನಾನು ಎಷ್ಟೋ ಸರ್ತಿ ನನ್ನ ವಿಡಿಯೋನಲ್ಲೇನು ಹೇಳಿದ್ದೀನಿ, ಏನಂದ್ರೆ ಪೀರಿಯಡ್ಸ್ ಬಂದಾಗ ಸೇರಬೇಡಿ. ಪೀರಿಯಡ್ಸ್ ಬಂದಾಗ ಸೇರಿದ್ರೆ ನಿಮ್ಮ ಬಾಡಿದ ಎನರ್ಜಿ ಎಲ್ಲ ಎಳ್ಕೊಳ್ಳುತ್ತೆ ಅಂತ. ಅದು ಈ ಬುಕ್ ಓದಿನೇ ನಾನು ನಿಮಗೆ ಹೇಳಿರ್ತೀನಿ. ಇದರಲ್ಲಿ ಮತ್ತೊಂದಿದೆ, ಮೇಧಾಸ್ವಿ ರಮತೆ. ಮೇಧಾಸ್ವಿ ಅಂದ್ರೆ ತುಂಬಾ ದಪ್ಪ ಇದ್ದಾರೆ ಮಹಿಳೆಯರು, ಅವ್ರ ಜೊತೆಗೂ ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಷಂಡತನ, ನಪುಂಸಕತೆ ಬರುತ್ತೆ. ಇಷ್ಟೆಲ್ಲ ತುಂಬಾ ಡೀಟೇಲ್ ಆಗಿ ಏನಿದೆ ಹೇಮಾದ್ರಿ ಅವರು ಬರೆದಿದ್ದಾರೆ. ಇದು ನಿಧಾನ ಅಂತ ಹೇಳ್ತಾರೆ. ನಪುಂಸಕತೆ ಅಥವಾ ಷಂಡ ಆಗ್ಬೇಕಂದ್ರೆ ಇವೆಲ್ಲ ರೀಸನ್ಗಳಿಂದ ಬಂದಿದಿರುತ್ತೆ. ಅದರಲ್ಲಿ ಫಸ್ಟ್ ಅವರು ಹಸ್ತಮೈಥುನಾಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಫ್ ಇನ್ ಕೇಸ್ ತಾವು ಹಸ್ತಮೈಥುನ ಏನಾದ್ರೂ ಮಾಡ್ತಿದ್ರೆ ದಯವಿಟ್ಟು ಇವತ್ತೇ ಲಾಸ್ಟ್ ಅಂತ ತಿಳ್ಕೊಳ್ಳಿ, ಬಿಟ್ಬಿಡಿ. ಅದಕ್ಕೆ ಸ್ಮೋಕು, ಆಲ್ಕಹಾಲು ಎಷ್ಟು ಅಡಿಕ್ಷನ್ ಇರುತ್ತೆ, ಹಸ್ತಮೈಥುನ ಆ ಥರನೇ ಒಂದು ಅಡಿಕ್ಷನ್. ಅದನ್ನು ಒಂಥರ ಮಾನಸಿಕ ಕಾಯಿಲೆ. ಇದರದಿಂದ ನೀವು ಹೊರಗಡೆ ಬಂದರೆ ತಮ್ಮ ಸ್ಟಡಿ ಮೇಲೆ, ತಾವು ಏನಾದರೂ ಸ್ಟೂಡೆಂಟ್ ಇದ್ರೆ ಸ್ಟಡಿ ಮೇಲೆ ಫೋಕಸ್ ಮಾಡ್ಬೋದು. ತಾವು ಏನಾದರೂ ಜಾಬ್ ಮಾಡ್ತಿದ್ರೆ ತಾವು ಜಾಬ್ನಲ್ಲಿ ಫೋಕಸ್ ಮಾಡ್ಬೋದು. ಎಷ್ಟೋ ಜನ ನಾನು ನೋಡಿದ್ದೀನಿ, ಮದುವೆ ಆಗಿದೆ, ವೈಫ್ ಜೊತೆಗೆ ಸೆಕ್ಸ್ ಮಾಡ್ತಾ ಇಲ್ಲ, ಬಟ್ ಬಾತ್ರೂಮ್ನಲ್ಲಿ ಹೋಗ್ಬಿಟ್ಟು ಹಸ್ತಮೈಥುನ ಮಾಡ್ತಿದ್ದಾನೆ. ದಯವಿಟ್ಟು ಇದು ಸ್ಟಾಪ್ ಮಾಡಿ. ಯಾಕಂದರೆ ಇದರಿಂದ ನಾನು ಎಷ್ಟೋ ಜನನ ಸಫರ್ ಆಗೋದು ನೋಡಿದ್ದೀನಿ, ನೋಡ್ತಾ ಇದ್ದೀನಿ. ತಮಗೆ ಆಗಬಾರ್ದಂತ ನಂದೊಂದು ತಮಗೆ ರಿಕ್ವೆಸ್ಟ್ ಏನಂದರೆ ಹಸ್ತಮೈಥುನ ಬಿಟ್ಬಿಡಿ. ಮತ್ತು ಏನು ಪಾಯಿಂಟ್ ಹೇಳಿದ್ದೀನಲ್ಲ, ಅದು ಹಸ್ತಮೈಥುನ ಇರ್ಬೋದು, ಅಥವಾ ಅಲ್ಲಿ ಪ್ರೈವೇಟ್ ಪಾರ್ಟ್ನಲ್ಲಿ ಯೂನಿನಲ್ಲಿ ಹೈಜೀನ್ ಚೆನ್ನಾಗಿ ಅನಿಸಿಲ್ಲ ಅಂದರೆ ಸೆಕ್ಸ್ ಮಾಡೋದು ಅವಾಯ್ಡ್ ಮಾಡಿ. ಜೊತೆಗೆ ಏನಿದೆ, ಡ್ಯೂರಿಂಗ್ ಪೀರಿಯಡ್ ಟೈಮ್ನಲ್ಲಿ ಸೆಕ್ಸ್ ಮಾಡಬೇಡಿ. ಗರ್ಭಿಣಿನಲ್ಲಿ ಸ್ಪೆಷಲಿ 8.5 ತಿಂಗಳಾದಮೇಲೆ ಸೆಕ್ಸ್ ಮಾಡೋಕೆ ಹೋಗ್ಬೇಡಿ. ತುಂಬಾ ದಪ್ಪ ಇದ್ದಾರೆ ಅಲ್ಲಿ ಸೆಕ್ಸ್ ಮಾಡಬೇಡಿ. ಲೇಡೀಸ್ ಏನಾದರೂ ಅವ್ರು ಕರೆಕ್ಟಾಗಿ ಪ್ರೈವೇಟ್ ಪಾರ್ಟ್ನ ನೀಟ್ ಕ್ಲೀನ್ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳಿ ಅಂದರೆ ಆವಾಗ ಸೆಕ್ಸ್ ಮಾಡಬೇಡಿ. ಜೊತೆಗೆ ಏನಿದೆ ಅಲ್ಲ, ಏನಾದ್ರ ಪರ್ಟಿಕ್ಯುಲರ್ ವೆಜೈನಲ್ ಭ್ರಂಶ ಇದೆ ಅಥವಾ ಪ್ರೊಲ್ಯಾಪ್ಸ್ ಆಗಿದೆ, ಕೆಳಗಡೆ ಮಾಂಸ ಬಂದಿದೆ, ಆ ಟೈಮ್ನಲ್ಲಿ ಏನು ಮಾಡಿ ಸೆಕ್ಸ್ ಮಾಡಬೇಡಿ. ಮತ್ತು ಅದರದೇನು ಯೋನಿ ಬೇರೆ ಗುದದ್ವಾರದಿಂದ ಸೆಕ್ಸ್ ಮಾಡೋದಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಅವು ಎಲ್ಲ ಕಾರಣಗಳಿಂದ ನಿಮಗೆ ನಿಮೂರ ದೌರ್ಬಲ್ಯತೆ ಬಂದಿದಿರುತ್ತೆ. ತಮಗೆ ಈ ಶ್ಲೋಕ ಅಥವಾ ಮತ್ತು ಈ ಶ್ಲೋಕನಲ್ಲಿ ಎಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಹೇಗೆ ಅನಿಸ್ತು, ತಮ್ಮ ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ನಾನು ಮತ್ತೆ ಬರುವ ವಿಡಿಯೋಗಳಲ್ಲಿ ಮಾಹಿತಿ ಕೊಡ್ತೀನಿ. ಧನ್ಯವಾದ.